ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್. ಮೋಕ್ಷಳನ್ನು ಕಾಪಾಡಲು ಹೋಗಿ ಅಪಾಯಕ್ಕೆ ಸಿಲುಕಿದ ಸುಬ್ಬು. ಶ್ರಾವಣಿ ಧೈರ್ಯವಂತೆ, ಯಾವುದಕ್ಕೂ ಹೆದರುವುದಿಲ್ಲ, ಏನು ಸಮಸ್ಯೆ ಆದರೂ ಮುಂದೆ ನಿಲ್ಲುತ್ತಾಳೆ. ಒಂದು ರೀತಿ ಗಂಡು ಬಿರಿ ಎಂದೇ ಹೇಳಬಹುದು. ಕಾಲೇಜಿನಲ್ಲೂ ಅಷ್ಟೇ ಜೋರು ಧ್ವನಿಯಲ್ಲಿ ಎಲ್ಲರನ್ನೂ ಹೆದರಿಸುತ್ತಾಳೆ. ಸುಬ್ಬುನಂತೂ ಗೋಳೊಯ್ದುಕೊಂಡಿದ್ದಾಳೆ. ಶ್ರಾವಣಿ ಹೆದರುವುದು ಕೇವಲ ಅವರ ತಂದೆಗೆ ಮಾತ್ರ. ಅವಳ ತಂದೆ ಮುಂದೆ ಇದ್ದರೆ ಶ್ರಾವಣಿಗೆ ಮಾತೆ ಬರುವುದಿಲ್ಲ. ತಂದೆಯ ಪ್ರೀತಿಯನ್ನು ಬಯಸುವ ಶ್ರಾವಣಿಗೆ ಪ್ರೀತಿ ಸಿಗದೆ ಕಣ್ಣೀರಾಗಿರುತ್ತಾಳೆ. ಶ್ರಾವಣಿ ತಂದೆಯ ಪ್ರೀತಿಗಾಗಿ ಹರೆಯುತ್ತಿರುತ್ತಾಳೆ. ಆದರೆ ತಂದೆ ಪ್ರೀತಿ ಸಿಗದಂತೆ ವೀರೇಂದ್ರ ತಂಗಿ ವಿಜಯಾಂಬಿಕೆ ತಡೆದಿದ್ದಾಳೆ. ಶ್ರಾವಣಿ ಮೇಲೆ ದ್ವೇಷ ಬರುವಂತೆ ಮಾಡುತ್ತಿದ್ದಾಳೆ. ಇದರಿಂದಾಗಿ ಶ್ರಾವಣಿಯ ಪ್ರಯತ್ನವೇ ವ್ಯರ್ಥವಾಗುತ್ತಿದೆ. ವಿಜಯಾಂಬಿಕೆ ಅಷ್ಟು ಮೋಸ ಮಾಡಿದರೂ ಅನ್ಯಾಯ ಮಾಡಿದರೂ ಅವಳ ಮಗಳ ಪರವಾಗಿಯೇ ನಿಂತಿದ್ದಾನೆ ಶ್ರಾವಣಿ. ಸುಬ್ಬು ಕರೆದುಕೊಂಡು ಹೊರಟ ಶ್ರಾವಣಿ. ಮೋಕ್ಷಳಿಗೆ ಪ್ರೀತಿ ಪ್ರೇಮ ಅಂತ ಮೋಸ ಮಾಡಿ ಈಗ ಬ್ಲ್ಯಾಕ್ ಮೇಲ್ ಮಾಡುತ್ತಿರುವ ರೌಡಿಗೆ ಬುದ್ಧಿ ಕಲಿಸಲು ಹೊರಟಿದ್ದಾಳೆ ಶ್ರಾವಣಿ. ಅದರಲ್ಲೂ ಸುಬ್ಬುನನ್ನು ಕರೆದುಕೊಂಡು ಹೊರಟಿದ್ದಾಳೆ. ಸುಬ್ಬು ಗಾಡಿ ನಿಲ್ಲಿಸಿ ಬರುವುದರೊಳಗೆ ರೌಡಿಯ ಜೊತೆಗೆ ಮಾತಿನ ಕಾತಾಡಕ್ಕೆ ಇಳಿದಿದ್ದಾಳೆ ಶ್ರಾವಣಿ. ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡ್ತೀಯ ಅಂತ ಅವಳದ್ದೇ ಸ್ಟೈಲ್ನಲ್ಲಿ ಜೋರು ಮಾಡಿದ್ದಾಳೆ. ಸುಬ್ಬು ಇದ್ದರೆ ಶ್ರಾವಣಿ ಸೇಫ್. ವೀರೇಂದ್ರ ಸುಬ್ಬು ಕೈ ಹಿಡಿದು ಶ್ರಾವಣಿ ಎಳೆದುಕೊಂಡು ಹೋಗಿದ್ದನ್ನು ಮದನ್ ನೋಡಿದ್ದಾನೆ. ಇದನ್ನೇ ದೊಡ್ಡ ವಿಚಾರ ಮಾಡುವುದಕ್ಕೆ ಹೊರಟಿದ್ದ. ಅಕ್ಕನ ಕೈಯಿಂದನೂ ಹೇಳಿಸಿದ್ದ. ವೀರೇಂದ್ರನಿಗೆ ಮಗಳದ್ದು ಕಂಡರೆ ಕೋಪವಿರಬಹುದು, ಆದರೆ ಸುಬ್ಬು ಕಂಡರೆ ಅತಿಯಾದ ನಂಬಿಕೆ ಪ್ರೀತಿ. ತಪ್ಪಾಗಿ ಹೇಳಲು ಬಂದವರಿಗೆ ವೀರೇಂದ್ರ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಶ್ರಾವಣಿ ಸುಬ್ಬು ಜೊತೆ ಇದ್ದಾಳೆ ಎಂಬುದು ಯಾವುದೇ ಭಯ ಬೇಡ, ಅವಳು ಸೇಫ್ ಆಗಿಯೇ ಬರುತ್ತಾಳೆ ಎಂದು ಹೇಳುವ ಮೂಲಕ ಬಾಯಿ ಮುಚ್ಚಿಸಿದ್ದಾನೆ. ರಕ್ಷಿಸಲು ಬಂದ ಸುಬ್ಬುಗೆ ಗೂಸ. ರೌಡಿಗಳ ಜೊತೆಗೆ ಜೋರು ಜೋರು ಮಾತನಾಡುತ್ತಾ, ನೀವೆಲ್ಲ ಗಂಡಸರ ಅಂತ ಕೇಳಿದ್ದಕ್ಕೆ ಮೊದಲೇ ಅವರೆಲ್ಲ ಆಸ್ತಿಗಾಗಿಯೇ ಮೋಕ್ಷಳನ್ನು ಲವ್ ಮಾಡಿದ್ದ. ಈಗ ಎಲ್ಲ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಲು ಯತ್ನಿಸಿದ್ದಾಳೆ. ಆಗಲೇ ಸುಬ್ಬು ಎಂಟ್ರಿ ಆಗಿದ್ದೆ, ನಮ್ಮ ಹೀರೋ ಬಂದ ನೋಡು ಎಂದಿದ್ದಾಳೆ. ಆದರೆ ಡಾಕ್ಯುಮೆಂಟ್ ಇರುವ ಕಾರಿನ ಕೀ ತೋರಿಸಿ, ಧೈರ್ಯ ಇದ್ದರೆ ಈ ಕೀ ತೆಗೆದುಕೊಂಡು ಹೋಗಿ ಎಂದಿದ್ದಾನೆ. ಸುಬ್ಬು ಕಂಡು ನಿಂತ ಶ್ರಾವಣಿ ಆ ರೌಡಿಗಳ ಜೊತೆಗೆ ಕಾದಾಟಕ್ಕೆ ಇಳಿದ ಸುಬ್ಬು ಲಾಗ್ ಆಗಿದ್ದಾನೆ. ಸುಬ್ಬು ಒಬ್ಬನಿಗೆ ಎಲ್ಲರೂ ಸೇರಿ ಹೊಡೆದಿದ್ದಾರೆ. ಅಷ್ಟರಲ್ಲಿ ಕಾರಿನ ಕೀ ಶ್ರಾವಣಿ ಕೈಗೆ ಸಿಕ್ಕಿದೆ. ಕಾರಿನ ಕೀ ಇದೆಯಲ್ಲ, ಡಿಕ್ಕಿ ಓಪನ್ ಮಾಡಿ ಡಾಕ್ಯುಮೆಂಟ್ ತೆಗೆದುಕೊಂಡು ಓಡಿ ಎಂದು ಶ್ರಾವಣಿಗೆ ಹೇಳಿದ್ದಾನೆ. ಶ್ರಾವಣಿ ಕೂಡ ಸಾಕ್ಷಿಗಳನ್ನೆಲ್ಲ ತೆಗೆದುಕೊಂಡು ಓಡುವಾಗ ಸುಬ್ಬು ತಲೆಗೆ ಜೋರಾಗಿ ಬಿಯರ್ ಬಾಟಲ್ ಹೊಡೆದಿದ್ದಾರೆ ರೌಡಿಗಳು. ಇದನ್ನು ಕಂಡ ಶ್ರಾವಣಿಗೂ ಗಾಬರಿಯಾಗಿದೆ. ಸಾಕ್ಷಿಗಳು ಕೈಯಲ್ಲಿ ಇದ್ದರೂ ಓಡದೆ ಅಲ್ಲಿಯೇ ನಿಂತಿದ್ದಾಳೆ. ಆದರೆ ಸುಬ್ಬು ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲುವುದಕ್ಕೆ ಬಿಡುವುದಿಲ್ಲ. ರೌಡಿಗಳು ಮಟ್ಟ ಹಾಕದೆ ಬಿಡುವುದಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.